ನಮಸ್ಕಾರ ವೀಕ್ಷಕರೇ. ಹಬ್ಬ ಅಂದಮೇಲೆ ಹೋಳಿಗೆ ಇರಲೇಬೇಕು. ಅದು ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅಂತೂ ಊಟದಲ್ಲಿ ಹೋಳಿಗೆ ಇಲ್ಲ ಅಂದರೆ ಏನೋ ಮಿಸ್ಸಿಂಗ್ ಅನಿಸುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿರೋ ಬೇಳೆ ಹೋಳಿಗೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೆಲವು ಟ್ರಿಕ್ಸನ್ನು ಹೇಳಿಕೊಡ್ತೀನಿ. ಅದೇ ರೀತಿ ಫಾಲೋ ಮಾಡಿ ನೀವು ಹೋಳಿಗೆನ ಮಾಡಿದ್ರೆ ನೀವು ಮಾಡೋ ಹೋಳಿಗೆ ಸಖತ್ ಸಾಫ್ಟ್ ಆಗಿರುತ್ತೆ, ಡ್ರೈ ಆಗಿ ಬರಲ್ಲ, ಮೇನ್ ಆಗಿ ಹರಿಯೋದಿಲ್ಲ. ಸೊ ನನ್ನ ವಿಡಿಯೋನ ಕೊನೆ ತನಕ ನೋಡಿ ನೆಕ್ಸ್ಟ್ ಬರೋ ಹಬ್ಬದಲ್ಲಿ ಪರ್ಫೆಕ್ಟ್ ಆಗಿರೋ ಹೋಳಿಗೆನ ಮಾಡಿಬಿಟ್ಟು ಎಲ್ರಿಗೂ ಬಡಿಸಿ. ಮೊದಲು 1 ಬೌಲ್ ಆಗೋಷ್ಟು ತೊಗರಿ ಬೇಳೆನ ತೊಳ್ಕೊಂಬಿಟ್ಟು ಒಂದು ಪಾತ್ರೆಗೆ ತೆಕ್ಕೋಬೇಕು. ಆನಂತರ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕಿಬಿಟ್ಟು ಬೇಳೆನ ಬೇಯೋದಕ್ಕೆ ಬಿಡಿ. ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಬೇಳೆ ಪೂರ್ತಿ ಬೇಯಬೇಕಲ್ವಾ. ಇವಾಗ ನಾವು ಹಿಟ್ಟನ್ನು ಕಲಿಸ್ಕೊಂಬಿಡೋಣ, ಯಾಕಂದರೆ ಹಿಟ್ಟು ನೆನೆಯಬೇಕು. ಬೇಳೆ ಬೇಯ್ತಾ ಇರಲಿ, ಹಿಟ್ಟನ್ನು ನಾವು ಕಲಿಸ್ಕೊಂಬಿಡೋಣ. 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ತಾ ಬರ್ತೀನಿ. ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕೋದು ಬೇಡ, ನಾನು ತೋರಿಸೋ ರೆಸಿಪಿಗೆ ಹಾಕೋದು ಬೇಡ. ಸೊ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಬನ್ನಿ. ಆನಂತರ ಈ ಹಿಟ್ಟನ್ನು ಮೇಯ್ನಾಗಿ ಒಂದು 2ರಿಂದ 3 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟರೆ ಹೋಳಿಗೆ ಸಖತ್ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಹದದಲ್ಲಿ ಹಿಟ್ಟಿರಬೇಕು. ತುಂಬ ಗಟ್ಟಿಯಾಗೋದು ಬೇಡ, ಮೆತ್ತಗಾಗೋದು ಬೇಡ, ಈ ಹದದಲ್ಲಿದ್ದರೆ ಸಾಕು. ಇವಾಗ ಒಂದು 2ರಿಂದ 3 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಿ ಹಿಟ್ಟನ್ನು. ಬೇಳೆ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ಬೇಳೆ ಯಾವಾಗಲೂ ಪರ್ಫೆಕ್ಟಾಗಿ ಬೇಯಬೇಕು. ಅರ್ಧಂಬರ್ಧ ಬೇಯಿಸಿದ್ರೆ ಹೋಳಿಗೆ ಡ್ರೈ ಆಗಿ ಬಂದ್ಬಿಡುತ್ತೆ, ಸಾಫ್ಟ್ ಆಗಿರಲ್ಲ, ಸ್ಮೂತ್ ಆಗಿರಲ್ಲ. ನೋಡಿ, ಈ ಥರ ಬೇಳೆ ಬೆಂದರೆ ಸಾಕು. ಹೀಗೆ ಕೈಯಲ್ಲಿ ನೀವು ಹಿಚಕ್ಬಿಟ್ಟು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಬೇಳೆ ಬೆಂದಿರೋದು. ಇವಾಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ನನಗನ್ಸುತ್ತೆ. ಇವಾಗ ಬೆಂದಿರೋ ಬೇಳೆನ ಒಂದು ಸ್ಟ್ರೈನರ್ಗೆ ತೆಕ್ಕೊಳ್ಳಿ. ನೀರು ತಕ್ಕ ಮಟ್ಟಿಗೆ ಸ್ಟ್ರೈನ್ ಆಗೋ ಥರ ಒಂದು 5 ನಿಮಿಷಗಳ ಕಾಲ ಸ್ಟ್ರೈನರಲ್ಲೇ ಬಿಟ್ಬಿಡಿ ಅದನ್ನು. ಆನಂತರ ಮತ್ತೆ ಆ ಬೇಳೆನ ಅದೇ ಕಡಾಯಿಗೆ ಹಾಕ್ಬಿಟ್ಟು ಬೇಳೆಗೆ 1 ಬೌಲ್ ಆಗುವಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ತುರ್ಕೊಂಡಿರೋ ಬೆಲ್ಲನ ಹಾಕಿ. ಆನಂತರ ಅದಕ್ಕೆ ಒಂದು 4ರಿಂದ 5 ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಲ್ಲ ಕರಗಿದ್ರೆ ಸಾಕು, ಕುದಿಸೋ ಅವಶ್ಯಕತೆ ಇಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಸೊ ಈ ಥರ ಇರಬೇಕು. ಮತ್ತು ಇವಾಗ ಸ್ಟ್ರೈನರ್ಗೆ ಹಾಕಿಬಿಟ್ಟು ನೀರು ಚೆನ್ನಾಗಿ ಬಸಿಬೇಕು. ಆ ಥರ ಒಂದು 5 ನಿಮಿಷ ಮತ್ತೆ ಸ್ಟ್ರೈನರಲ್ಲಿ ಬಿಟ್ಬಿಡಿ ಬೇಳೆನ. ಆನಂತರ ಬೇಳೆನ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನುಣ್ಣಗೆ ರುಬ್ಬಬೇಕು. ರುಬ್ಬಿರೋದು ನುಣ್ಣಗಾಗಿಲ್ಲ ಅಂತ ಅಂದರೆ ಮತ್ತೆ ಹೋಳಿಗೆ ಡ್ರೈ ಬಂದ್ಬಿಡುತ್ತೆ. ಸೊ ಹೂರಣನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಆಮೇಲೆ ನೀವು ರುಬ್ಬಿರೋದು ಏನಾದರೂ ತೆಳ್ಳಗಾಯಿತು ಅಂತ ಅಂದರೆ ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಹೂರಣನ ಅದರಲ್ಲಿ ರ್ಯಾಪ್ ಮಾಡಿ, ಸೊ ದಟ್ ನೀರೆಲ್ಲ ಸ್ಟ್ರೈನ್ ಆಗುತ್ತೆ. ಈ ಹದದಲ್ಲಿ ಹೂರಣ ಇದ್ದರೆ ಸಾಕು, ತೆಳ್ಳಗಾಗೋದು ಬೇಡ, ಗಟ್ಟಿ ಆಗೋದು ಬೇಡ. ಈ ಹದದಲ್ಲಿ ಹೂರಣ ಇದ್ದರೆ ಸಾಕು, ಪರ್ಫೆಕ್ಟ್ ಆಗಿದೆ. ಇವಾಗ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ನಾನು ಕೈಯಲ್ಲೇ ಮಾಡೋದು ಹಿಟ್ಟನ್ನು ಹದ ಮಾಡ್ಕೊಳ್ಳೋದು. ಸೊ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ತೊಗೊಳ್ಳಿ, ಜಾಸ್ತಿ ಹಿಟ್ಟು ತೊಗೊಳ್ಳೋದಕ್ಕೆ ಹೋಗಬೇಡಿ, ಜಿಗಿ ಆಗಿಬಿಡುತ್ತೆ ಹೋಳಿಗೆ. ಆದಷ್ಟು ಸ್ವಲ್ಪ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ. ಕೈಯಲ್ಲಿ ಈ ಥರ ಅಗಲ ಮಾಡ್ತಾ ಬನ್ನಿ. ನೀವು ಮಣೆ ಮೇಲೆ ಅಗಲ ಮಾಡಿಕೊಂಡು ಹಿಟ್ಟನ್ನು ನೀವು ಸ್ಟಫಿಂಗ್ ಮಾಡಿಕೊಂಡ್ರೂ ಪರವಾಗಿಲ್ಲ. ನನಗೆ ಕೈಯಲ್ಲಿ ಮಾಡಿ ಅಭ್ಯಾಸ, ಸೊ ನಾನು ಹೀಗೆ ಮಾಡ್ತಾ ಇದ್ದೀನಿ. ಇವಾಗ ಹೂರಣ 1 ಮುಷ್ಟಿ ಆಗೋಷ್ಟು ಹೂರಣನ ತಗೋಬೇಕು. ಈ ಥರ ಅದನ್ನು ಹದ ಮಾಡಿಕೊಂಡು ಹಿಟ್ಟಲ್ಲಿ ಮಧ್ಯ ಇಟ್ಬಿಟ್ಟು ಈ ಥರ ಅದನ್ನು ಸ್ಟಫಿಂಗ್ ಮಾಡ್ತಾ ಬನ್ನಿ. ಹಿಟ್ಟು ಚೆನ್ನಾಗಿ ಹೂರಣದಲ್ಲಿ ಕರೆಕ್ಟಾಗಿ ಎಲ್ಲ ಕಡೆ ರೌಂಡ್ ಆಗಿ ಬರಬೇಕು. ಈ ಥರ ಮಾಡ್ತಾ ಬನ್ನಿ ನಿಧಾನಕ್ಕೆ. ಎಣ್ಣೆ ಸ್ವಲ್ಪ ಯಥೇಚ್ಛವಾಗಿ ಹಾಕ್ಕೊಳ್ಳಿ. ಹೋಳಿಗೆ ಮಾಡ್ತಾ ಎಣ್ಣೆ ಕಡಿಮೆ ಆಯಿತು ಅಂತ ಅಂದರೆ ಸಾಫ್ಟಾಗಿ ಬರಲ್ಲ, ಆಮೇಲೆ ಮೇಯ್ನಾಗಿ ಹರಿದು ಹೋಗುತ್ತೆ. ಅದಕ್ಕೇನೆ ಎಣ್ಣೆ ಸ್ವಲ್ಪ ಕೈಗೆ ಚೆನ್ನಾಗಿ ಹಚ್ತಾ ಬಂದಾಗ ಹಿಟ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಅದನ್ನು ಸ್ಟಫಿಂಗ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಳ್ಳಿ. ಇವಾಗ ನಮ್ಮ ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ರೊಟ್ಟಿ ಪೇಪರ್ ತೊಗೋತೀನಿ. ಇದಕ್ಕೆ ಎಣ್ಣೆನ ಚೆನ್ನಾಗಿ ಸವರಿ, ಎಲ್ಲ ಕಡೆ ಎಣ್ಣೆ ಸವರ್ಬಿಟ್ಟು ನಾವು ಮಾಡ್ಕೊಂಡಿರೋ ಸ್ಟಫಿಂಗನ್ನು ಅದ್ರ ಮೇಲೆ ಇಟ್ಟು ಚೆನ್ನಾಗಿ ಕೈಯಲ್ಲಿ ಫಸ್ಟಿಗೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಫಸ್ಟ್ ಸ್ಪ್ರೆಡ್ ಮಾಡ್ಕೊಳ್ಳಿ.
ಈ ಥರ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ತಾ ಬನ್ನಿ. ಆನಂತರ ಒಂದು ಲಟ್ಟಣಿಗೆ ತೊಗೊಂಬಿಟ್ಟು ಅದನ್ನು ನಿಧಾನಕ್ಕೆ ಲಟ್ಟಿಸ್ತಾ ಬರಬೇಕು. ಜಾಸ್ತಿ ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ, ನಿಧಾನಕ್ಕೆ ಲಟ್ಟಿಸ್ತಾ ಬನ್ನಿ. ಆಮೇಲೆ ಹೋಳಿಗೆ ಮಾಡ್ತಾ ಯಾವಾಗ್ಲೂ ಎಡ್ಜಿಂದ ಒಳಗಡೆ ನಾವು ಲಟ್ಟಿಸ್ತಾ ಬರಬೇಕು. ಆವಾಗ ಎಡ್ಜಸ್ಸಲ್ಲಿ ಮೈದಾ ಹಿಟ್ಟು ಕೂತ್ಕೊಳ್ಳಲ್ಲ, ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಬರುತ್ತೆ. ಈ ಥರ ನಿಧಾನಕ್ಕೆ ಹೋಳಿಗೆನ ಲಟ್ಟಿಸ್ತಾ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂತ. ಆನಂತರ ಇನ್ನೂ ಒಂದು ಟಿಪ್ ಅಂತ ಅಂದರೆ, ನೀವು ಬೇಳೆ ಬೇಯಿಸಿರೋದನ್ನು ಒಂದು 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟರೆ ಹೋಳಿಗೆ ಸಖತ್ ಹದವಾಗಿ ಬರುತ್ತೆ, ಈಸಿಯಾಗಿ ಮಾಡೋದಕ್ಕೆ ಬರುತ್ತೆ. ನೋಡಿ ನಮ್ಮ ಹೋಳಿಗೆ ರೆಡಿಯಾಗಿದೆ. ಇವಾಗ ಅದನ್ನು ಕಾವಲಿ ಮೇಲೆ ಬೇಯಿಸೋಣ. ಫಸ್ಟು ಎಣ್ಣೆ ಹಾಕ್ಕೊಂಬಿಟ್ಟು ನಾನು ಹೋಳಿಗೆನ ಕಾವಲಿ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ನಿಧಾನಕ್ಕೆ ತೆಗಿತಾ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೀವು ರೊಟ್ಟಿ ಪೇಪರ್ಗೆ ಎಣ್ಣೆ ಚೆನ್ನಾಗಿ ಹಾಕ್ಕೊಂಡ್ರೆ ಹೋಳಿಗೆ ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ಬಿಟ್ಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬಿಟ್ಕೊಂತು ಅಂತ. ಇವಾಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ನೋಡಿ ಈ ಥರ. ನಾನು ಇವಾಗ ಒಂದು ಚಿಬ್ಬಲನ್ನ ತಗೋತಾ ಇದ್ದೀನಿ. ನೋಡಿ ಇವಾಗ ನಾನು ಇದನ್ನೇನು ತೋರಿಸ್ತಾ ಇದ್ದೀನಲ್ಲ, ಯೆಲ್ಲೋ ಕಲರ್ದು, ಇದಕ್ಕೆ ನಾವು ಚಿಬ್ಲ ಅಂತೀವಿ. ಈ ಚಿಬ್ಬಲ ನಮಗೆ ಜಾತ್ರೆಗಳಲ್ಲಿ, ತೇರುಗಳಲ್ಲಿ ಸಖತ್ ಸುಲಭವಾಗಿ ಸಿಗುತ್ತೆ. ಎಲ್ಲಿ ನೋಡಿದರೂ 2 ಚಿಬ್ಬಲನ ನೀವು ತಂದಿಟ್ಕೊಳ್ಳಿ, ಹೋಳಿಗೆ ಮಾಡೋಕ್ಕೆ ಸಖತ್ ಈಸಿ ಆಗುತ್ತೆ. ಇದರಲ್ಲಿ ಹೋಳಿಗೆನ ನಾವು ತೆಗೆದುಬಿಟ್ಟು ಹಾಕಿದ್ರೆ ಹೋಳಿಗೆ ಹರಿಯೋಕ್ಕೆ ಚಾನ್ಸೇ ಇಲ್ಲ, ಒಂದು ಹೋಳಿಗೆನೂ ಹರಿಯಲ್ಲ. ಇದನ್ನು ಉಪಯೋಗಿಸ್ಬಿಟ್ಟು ನೀವು ಹೋಳಿಗೆನ ಎತ್ಕೊಳ್ಳೋದಕ್ಕೆ, ಉಲ್ಟಾ ಹಾಕೋದಕ್ಕೆ ಈ ಚಿಬ್ಬಲನ ಯೂಸ್ ಮಾಡಿ ವೀಕ್ಷಕರೇ, ಒಂದು ಹೋಳಿಗೆನೂ ಹರಿಯೋದಿಲ್ಲ. ನೋಡಿ ಎಷ್ಟು ಈಸಿಯಾಗಿ ನೀವು ಅದನ್ನು ತಿರುಗಿಸ್ಬಿಟ್ಟು ಹಾಕ್ಬೋದು ಹೋಳಿಗೆನ, ಅಲ್ವಾ? ಎಷ್ಟು ಈಸಿ ಅಲ್ವಾ ಹೋಳಿಗೆ ಮಾಡೋದು? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ. ಆಮೇಲೆ ಹೋಳಿಗೆ ಮಾಡ್ತಾ ಎಣ್ಣೆನ ಯಥೇಚ್ಛವಾಗಿ ಹಾಕಿ, ಕಂಜೂಸಿತನ ಮಾಡಬೇಡಿ. ಕಂಜೂಸ್ತನ ಮಾಡಿಬಿಟ್ರೆ ಹೋಳಿಗೆ ಡ್ರೈ ಆಗಿ ಬಂದ್ಬಿಡುತ್ತೆ. ನೋಡಿ ಎಷ್ಟು ಈಸಿಯಾಗಿ ಹೋಳಿಗೆನ ತೆಗಿತೀನಿ ನಾನು ಅಂತ. ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಮೆತ್ತಗಿದೆ, ತುಂಬ ಚೆನ್ನಾಗಿ ಬಂದಿದೆ ಹೋಳಿಗೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ವಿಡಿಯೋಸ್ನ ಸದಾ ನೋಡ್ತಾ ಇರಿ. ಥ್ಯಾಂಕ್ ಯು.